ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹೇಗೋ ಇಷ್ಟು ದಿನ ಮನಸ್ಸಲ್ಲಿ ಕೊರಿತಾ ಇದ್ದಿದ್ದ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದಂಗಾಯಿತು ಅಂತ ರಚನಾ ದೇವಿ ಕೈನ ಮುಟ್ತಾಳೆ. ಅಯ್ಯಯ್ಯೋ ಅಂತಾಳೆ ದೇವಿ. ಸಾರಿ ನಿಮಗೆ ಇನ್ನೂ ನೋವಿದೆಯಾ? ಸಾರಿ ದೇವಿ, ಅವತ್ತು ನೀವು ಅಂತ ಗೊತ್ತಿಲ್ಲದೆ ಕಲ್ಲಲ್ಲಿ ಹೊಡೆದ್ಬಿಟ್ಟೆ ಅಂತಾಳೆ ರಚನಾ. ಪರವಾಗಿಲ್ಲ ಅತ್ತಿಗೆ, ಅದರಲ್ಲಿ ನಿಮ್ಮ ತಪ್ಪೇನೂ ಇರಲಿಲ್ಲ ಅಂತಾಳೆ ದೇವಿ. ಸರಿ, ನೀವು ಹೋಗಿ ರೆಸ್ಟ್ ಮಾಡಿ, ನಾಳೆ ಕೆಲಸಕ್ಕೆ ಹೋಗ್ಬೇಕಲ್ವಾ ಅಂತಾಳೆ ರಚನಾ. ಸರಿ ಅಂತ ದೇವಿ ಹೋಗ್ತಾಳೆ. ನಂತರ ರಚನಾ ರೂಮಿಗೆ ಬರ್ತಾಳೆ. ಆಗ ಜೀವ ರಚನಾ ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಾ ಇದ್ದಿದ್ದು ಯಾರು ಅಂತ ತಿಳ್ಕೊಳ್ಳೋಕ್ಕೆ ತಾನೇ ನೀನು ಭರತನಾಟ್ಯ ಡ್ರಾಮಾ ಮಾಡಿದ್ದು ಅಂತಾನೆ. ಹೌದು ಜೀವ, ದೇವಿ ಮೇಲೆ ನನಗೆ ಅನುಮಾನ ಬಂದಿತ್ತು, ಆದರೆ ಅದನ್ನು ಪ್ರೂವ್ ಮಾಡೋದು ಹೇಗೆ ಅಂತ ಗೊತ್ತಾಗದೆ ಸಿನಿಮಾ ಟ್ರಿಕ್ ಯೂಸ್ ಮಾಡಬೇಕಾಗಿ ಬಂತು. ಇದರಿಂದ ಮನೆಯಲ್ಲಿ ವಿನಾಕಾರಣ ಸ್ವಲ್ಪ ಇಶ್ಯೂ ಆಗಿತ್ತು, ಅದರಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ಐ ಆಮ್ ಸಾರಿ ಅಂತಾಳೆ ರಚನಾ. ಆಗ ಜೀವ ರಚನಾನ ಕೂರಿಸಿ, ಬೇಜಾರಾ? ನಿಮ್ಮ ಬುದ್ಧಿವಂತಿಕೆನ ನೋಡಿ ನಾನು ಎಕ್ಸೈಟ್ ಆಗಿಬಿಟ್ಟೆ. ನಮಗೆ ಗೊತ್ತಿಲ್ಲದೆ ನಮ್ಮ ಅಕೌಂಟಿಂದ ದೇಣಿಗೆ ಕೊಡ್ತಾ ಇರೋದು ಯಾರು ಅಂತ ತಲೆಯೆಲ್ಲ ಕೆಟ್ಟು ಹೋಗಿತ್ತು. ಈಗ ಕ್ಲಾರಿಟಿ ಸಿಕ್ಕ ಮೇಲೆ ಮನಸ್ಸು ನೆಮ್ಮದಿಯಾಗಿದೆ ಅಂತಾನೆ ಜೀವ. ಆದರೂ ದೇವಿ ಕೊಟ್ಟ ಉತ್ತರ ನನಗೇನು ಸಮಾಧಾನ ಕೊಡ್ತಿಲ್ಲ ಜೀವ ಅಂತಾಳೆ ರಚನಾ. ಅವಳೇ ಹೇಳಿದ್ಲಲ್ಲ, ನಾನು ನಾಟ್ಯ ಮಾಡ್ತಿರೋದು ಮನೆಯವರಿಗೆ ಗೊತ್ತಾಗಬಾರ್ದು ಅಂತ, ಹೆದರಿಕೆಯಿಂದ ಅಂತ. ಆ ದುಡ್ಡನ್ನು ಅವಳೇನು ಸ್ವಂತಕ್ಕೆ ಬಳಸ್ಕೊಂಡಿಲ್ಲ. ಅಮ್ಮಂಗೆ ಒಳ್ಳೇದಾಗಲಿ, ನಮಗೆಲ್ಲ ಒಳ್ಳೇದಾಗಲಿ ಅಂತ ತಾನೇ ಅವಳು ದೇಣಿಗೆ ಕೊಟ್ಟು ದೇವ್ರ ಮುಂದೆ ನೃತ್ಯ ಸೇವೆ ಮಾಡಿದ್ದು. ಅವಳು ಕದ್ದು ಮುಚ್ಚಿ ನಡ್ಕೊಂಡಿದ್ದು ತಪ್ಪಾಗಿದ್ರು ಅವಳ ಉದ್ದೇಶದಲ್ಲಿ ಯಾವ ತಪ್ಪು ಇಲ್ಲ. ಮನೆ ಏಳಿಗೆಗೋಸ್ಕರ ಒದ್ದಾಡುವ ಒಳ್ಳೆ ಮಗಳು ಅಂತ ನಿರೂಪಿಸಿಬಿಟ್ಲು ರಚ್ಚು. ನನಗೆ ನನ್ನ ತಂಗಿ ನೆನೆಸ್ಕೊಂಡ್ರೆ ತುಂಬ ಹೆಮ್ಮೆ ಆಗುತ್ತೆ ಅಂತಾನೆ ಜೀವ. ಇಲ್ಲ ಜೀವ, ದೇವಿ ಹಿಂದೆ ಏನೋ ನಿಗೂಢತೆ ಇದೆ. ಅವಳು ಮಾಡ್ತಾ ಇರೋ ಒಂದೊಂದು ಕೆಲಸದ ಹಿಂದೆನೂ ಏನೋ ಒಂದು ಬಲವಾದ ಉದ್ದೇಶ ಇದೆ. ಅದೇನು ಅಂತ ಸದ್ಯಕ್ಕೆ ನನಗೆ ಗೊತ್ತಾಗ್ತಿಲ್ಲ, ಆದರೆ ಇಷ್ಟರಲ್ಲೇ ಕಂಡು ಹಿಡಿತೀನಿ ಅಂತ ರಚನಾ ಯೋಚನೆ ಮಾಡ್ತಾಳೆ. ರಚ್ಚು, ಏನು ಯೋಚನೆ ಮಾಡ್ತಿದ್ಯಾ ಅಂತಾನೆ ಜೀವ. ಏನಿಲ್ಲ ಅಂತಾಳೆ ರಚನಾ. ಅಮ್ಮನಿಗೋಸ್ಕರ ದೇವಿ ನೃತ್ಯ ಸೇವೆ ಮಾಡ್ತಿದ್ದಾಳೆ. ನಾನು ಸ್ವಂತ ಮಗ, ಆದರೆ ಅವ್ರ ಹತ್ರಕ್ಕೂ ಹೋಗೋಕ್ಕಾಗ್ತಿಲ್ಲ ನನಗೆ ರಚ್ಚು. ನನಗೆ ಅಮ್ಮನ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ, ಆದರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಜೀವ. ಇವತ್ತು ನೀವು ಅವ್ರ ಜೊತೆ ಮಾತಾಡ್ತೀರಾ, ನಾನು ನಿಮ್ಮನ್ನು ಅತ್ತೆ ಜೊತೆ ಮಾತಾಡಿಸ್ತೀನಿ ಅಂತಾಳೆ ರಚನಾ. ಅದು ಹೇಗೆ ರಚ್ಚು? ಅಮ್ಮನ ನನ್ನ ನೋಡಿದ್ರೇ ಕೋಪ ಮಾಡ್ಕೋತಾರೆ, ಬಾಯಿಗೆ ಬಂದಂಗೆ ಬೈತಾರೆ ಅಂತಾನೆ ಜೀವ. ಇವತ್ತು ಬೈಯಲ್ಲ, ಹೇಗೆ ಅಂತ ಮಾತ್ರ ಕೇಳಬೇಡಿ, ಆದರೆ ಇವತ್ತು ರಾತ್ರಿ ನೀವು ನಿಮ್ಮ ಅಮ್ಮನ ಜೊತೆ ಮಾತಾಡ್ತೀರಾ ಅಂತಾಳೆ ರಚನಾ. ಈಚೆ ದೇವಿ ರೂಮಲ್ಲಿ ಸಿಟ್ಟಿಂದ ಕಿರ್ತಾ ಎಲ್ಲ ವಸ್ತುಗಳನ್ನು ಬಿಸಾಕ್ತಾ ಕೂಗ್ತಾಳೆ. ಆಗ ಕನಕ ಬರೀ, ದೇವಿ ಸಾಕು ನಿಲ್ಲಿಸು, ಈ ನಿರ್ಜೀವ ವಸ್ತುಗಳನ್ನು ಎಸೆಯೋದ್ರಿಂದ ಏನು ಸಾಧಿಸ್ತೀಯ ನೀನು? ನಿನ್ನ ಕೋಪ ಏನಿದ್ರು ಇವತ್ತು ನಿನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದಾಳಲ್ಲ ಆ ರಚನಾ, ಅವಳ ಮೇಲೆ ತೋರಿಸು ಅಂತಾರೆ. ಹೌದಲ್ವಾ? ಹೌದು ಅಂತಾಳೆ ದೇವಿ. ನಿನ್ನನ್ನು ಅವಳು ನಿನಗೆ ನೃತ್ಯ ಬರುತ್ತಾ ಅಂತ ಪದೇ ಪದೇ ಕೆಣಕುವಾಗಲೇ ನನಗೆ ಗೊತ್ತಾಯಿತು ಅವಳ ಪ್ಲ್ಯಾನ್ ಏನು ಅಂತ. ಅದಕ್ಕೆ ನಿನ್ನ ತಡೆಯೋಕ್ಕೆ ನಾನು ಅಷ್ಟೆಲ್ಲ ಅವಸ್ಥೆ ಪಟ್ಟೆ, ಆದರೆ ನೀನು ನನ್ನ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲೇ ಇರಲಿಲ್ಲ ಅಂತಾರೆ ಕನಕಾಂಬರಿ. ಅಮ್ಮ, ನಾಟ್ಯ ಅಂದರೆ ನನಗೆ ಹುಚ್ಚು ಕಣಮ್ಮ ಅಂತಾಳೆ ದೇವಿ. ಅದೇ ನಿನಗಿರೋ ಒಂದು ವೀಕ್ನೆಸ್ ಕಣೆ, ಅದನ್ನೇ ಹೇಗೋ ಆ ರಚನಾ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಪದೇ ಪದೇ ನಿನ್ನ ಮಾತಲ್ಲೇ ಎಬ್ಸಿ ಎಲ್ಲರ ಮುಂದೆ ನಿನ್ನ ಕಳ್ಳಿಯಾಗಿ ಮಾಡಿಬಿಟ್ಲು ಅಂತಾರೆ ಕನಕಾಂಬರಿ. ನನ್ನ ಗೆಜ್ಜೆನ ಕಿತ್ಕೊಂಡ್ಬಿಟ್ಲಮ್ಮ ಅಂತಾಳೆ ದೇವಿ. ಹೀಗೆ ಬಿಟ್ಟರೆ ಮುಂದೊಂದು ದಿನ ನಿನ್ನ ಪ್ರಾಣನೂ ಕಿತ್ಕೋತಾಳೆ, ತಡಿಬೇಕು ಅವಳನ್ನು. ಪದ್ಮಜ ಅಕ್ಕನ ಹತ್ರ ಹೋಗೋಕ್ಕೂ ಮುಂಚೆ ಹೇಗಾದರೂ ಮಾಡಿ ಅವಳನ್ನು ತಡಿಬೇಕು, ಅದು ಅವಳನ್ನು ಈ ಮನೆಯಿಂದ ಓಡಿಸಿ ಆದರೂ ಸರಿ ಅಂತಾಳೆ ಕನಕಾಂಬರಿ. ಮುಗಿಸ್ಬಿಡೋಣ ಅವಳನ್ನು. ಇಲ್ಲಿವರೆಗೂ ನಮಗೆ ಅಡ್ಡ ಬಂದವರನ್ನೆಲ್ಲ ನಾವು ಕಳಿಸಿದ್ದು ಸ್ಮಶಾನಕ್ಕೆ ಅಲ್ವಾ? ಆ ಮಾಧುರಿ ಕತೆ ಏನಾಯಿತು ಅಂತಾಳೆ ದೇವಿ. ಅವಸರ ಪಡಬೇಡ, ಅವಸರದಲ್ಲಿ ಹೊಡೆದ್ವಾ ಅಂತ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ. ಎಲ್ಲರ ಕಣ್ಣು ಈಗ ನಿನ್ನ ಮೇಲಿದೆ. ಎಚ್ಚರಿಕೆಯಿಂದ ಇಂಥ ತಪ್ಪು ಮತ್ತೆ ಆಗದೇ ಇರೋ ಹಾಗೆ ನೋಡಿಕೊಂಡು ಸ್ವಲ್ಪ ಕಾಯಬೇಕು. ನಾವು ಕಾಡಲ್ಲಿ ಹುಲಿ ಹೇಗೆ ಜಿಂಕೆನ ಬೇಟೆಯಾಡೋದಕ್ಕೋಸ್ಕರ ಹೊಂಚಾಕಿ ಕಾಯುತ್ತೋ ಹಾಗೆ ನಾವು ಅವಕಾಶಕ್ಕೋಸ್ಕರ ಕಾಯಬೇಕು ಅಂತಾರೆ ಕನಕಾಂಬರಿ. ಕಾಯ್ತೀನಿ ಅಂತ ಅವಕಾಶಕ್ಕೋಸ್ಕರ ಕಾಯ್ತೀನಿ, ಒಂದು ಸಲ ಸಿಕ್ತು ಅಂದರೆ ವಿವಸನೆ ಅಂತಾಳೆ ದೇವಿ. ಈಚೆ ರಚನಾ ಗೆಜ್ಜೆ ಮಣಿನ ನೋಡ್ತಾ, ಈ ಮಣಿಗಳೆಲ್ಲ ಇದೇ ಕಾಲ್ಗೆಜ್ಜೆದು, ಅಂದರೆ ಅಮ್ಮನ ಹೆದರಿಸ್ತಾ ಇರೋದು ದೇವಿನೇ ಅಂತ ಅಮ್ಮ ಹೇಳಿರೋ ಮಾತು. ಅಂದರೆ ಆ ಹೆಂಗಸು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವಳು ಅಂದಿದ್ದನ್ನು ನೆನ್ಪು ಮಾಡ್ಕೋತಾಳೆ ರಚನಾ. ಎಸ್, ಡೆಫಿನೆಟ್ಲಿ ಅಮ್ಮ ಹೆದರ್ಕೋತಾ ಇರೋದು ದೇವಿ ನೋಡಿನೇ ಅಂತ ಗೆಜ್ಜೆನ ತೆಗೆದು ವಾರ್ಡ್ರೋಬಲ್ಲಿ ಇಡ್ತಾಳೆ ರಚನಾ. ಅಮ್ಮಂಗೂ ದೇವಿಗೂ ಹೇಗೆ ನಂಟು? ಅಮ್ಮ ಹೇಳಿದ ಪ್ರಕಾರ ದೇವಿ ಮತ್ತು ಮನೆಯವರು ಯಾವುದೋ ಪಾರ್ಟಿಲಿ ಅಮ್ಮಂಗೆ ಪರಿಚಯ ಆದರು. ಹಾಗಿದ್ಮೇಲೆ ದೇವಿ ಯಾವ ವಿಷಯಕ್ಕೆ ಅಮ್ಮಂಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸಾಧ್ಯ? ಸಾಮಾನ್ಯವಾಗಿ ಭರತನಾಟ್ಯದ ಕಾಲ್ಗೆಜ್ಜೆ ಅಂದರೆ ಎಲ್ಲ ಒಂದೇ ಥರ ಇರುತ್ತೆ. ತೇಜು ಚಿಕ್ಕಪ್ಪ ಕೊಟ್ಟ ಕಾಲ್ಗೆಜ್ಜೆ ದೇವಿನೇನಾ ಅಥವಾ ಬೇರೆಯವರದ್ದ? ಇಷ್ಟಕ್ಕೂ ನಾನೇ ಏನಾದರೂ ಅತಿಯಾಗಿ ಊಹೆ ಮಾಡ್ಕೋತಿದ್ದೀನಾ? ಅಲ್ಲ, ದೇವಿ ಯಾಕೆ ಅಮ್ಮನ ಹೆದರಿಸ್ತಾಳೆ? ನಮ್ಮದು ಸಿನಿಮಾ ಫ್ಯಾಮಿಲಿ, ಇವರದ್ದು ಬಿಸ್ನೆಸ್ ಫ್ಯಾಮಿಲಿ, ಹೇಗೆ
ಥಿಂಕ್ ಮಾಡಿದ್ರು ಏನೂ ಕನೆಕ್ಟ್ ಆಗ್ತಿಲ್ಲ. ಅಮ್ಮನೂ ಏನು ಹೇಳಲ್ಲ ಅಂತಾರೆ. ಮತ್ತು ನಾನು ಕಾಡ್ತಾ ಇರೋ ಗೊಂದಲನ ಹೇಗೆ ದೂರ ಮಾಡ್ಕೊಳ್ಳೋದು? ಅವತ್ತು ಅತ್ತೆ ಕೋಣೆ ಹತ್ರ ಕೇಳಿದ ಶಬ್ದ ದೇವಿದ ಅಥವಾ ರೂಪಿಣಿದ? ಯಾವುದೋ ಒಂದು ಕನೆಕ್ಷನ್ ಮಿಸ್ ಹೊಡಿತಿದ್ದೆ. ಅದನ್ನು ಕಂಡುಹಿಡಿದ್ರೆ ಆ ಗೆಜ್ಜೆ ಹಿಂದೆ ಇರೋ ಸೂತ್ರಧಾರಿ ಯಾರು, ಯಾತಕ್ಕೆ ಶಬ್ದ ಮಾಡಿ ಮನೆಯವರನ್ನು ಹೆದರಿಸ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತಾಳೆ. ಆಗ ನಿಧಿ ಬಂದು ಅಕ್ಕ ಅಂತಾಳೆ. ನಿಧಿ ಬಾ ಅಂತಾಳೆ ರಚನಾ. ನಿಧಿ ಬಂದು ಬೆಡ್ ಮೇಲೆ ಕೂತ್ಕೋತಾಳೆ. ಮನೇಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಾರೆ ರಚನಾ. ಹ್ಞೂ ಅಕ್ಕ, ಮೊನ್ನೆ ನೀನು ಕಾಲ್ ಮಾಡಿದ್ದೆ, ನೀನು ಕಾಲ್ ಪಿಕ್ ಮಾಡಲಿಲ್ಲ, ಕಾಲ್ ಬ್ಯಾಕು ಮಾಡಲಿಲ್ಲ ಅಂತಾಳೆ ನಿಧಿ. ಸಾರಿ ನಿಧಿ, ಕೆಲಸದ ಬ್ಯುಸಿನಲ್ಲಿ ಗೊತ್ತಾಗಲಿಲ್ಲ ಅಂತಾಳೆ ರಚನಾ. ಇಟ್ಸ್ ಓಕೆ ಅಕ್ಕ ಅಂತಾಳೆ ನಿಧಿ. ನಿಧಿ, ನಿನಗೆ ಮೆಡಿಸಿನ್ ಕೊಟ್ಟು ಕಳಿಸಿದ್ದೀನಲ್ಲ, ಅದರ ಬಗ್ಗೆ ಡೀಟೇಲ್ಸ್ ಗೊತ್ತಾಯ್ತಾ ಅಂತಾಳೆ ರಚನಾ. ನಾನು ಅದನ್ನು ಹೇಳಬೇಕು ಅಂತಲೇ ಇಲ್ಲಿಗೆ ಬಂದಿದ್ದು. 1 ನಿಮಿಷ ಅಂತ ಡೋರ್ನ ಕ್ಲೋಸ್ ಮಾಡಿ ಬಂದು ನಿಧಿ, ನೀನು ಕಳಿಸಿರೋ ಮೆಡಿಸಿನ್ನ ನಾನು ಲ್ಯಾಬ್ಗೆ ಕಳಿಸಿದ್ದೆ. ಆ್ಯಕ್ಚುಲಿ ಅದು ಮೆಡಿಸಿನ್ ಅಲ್ಲ, ಸ್ಲೋ ಪಾಯ್ಸನ್ ಅಂತಾಳೆ. ಈಚೆ ದೇವಿ ಪದ್ಮಜನ ಸಿಟ್ಟಿಂದ ನೋಡ್ತಾಳೆ. ದೇವಿ, ಹಾಗೆ ನೋಡಬೇಡ, ನನ್ನ ಭಯ ಆಗುತ್ತೆ ಅಂತಾರೆ ಪದ್ಮಜ. ಆಗ ದೇವಿ ನಗ್ತಾ ಕೂತ್ಕೊಂಡು, ಈಗ ಭಯ ಆಗುತ್ತಾ? ನಿನ್ನ ಕಣ್ಣಲ್ಲಿ ಭಯ ಕಾಣ್ತಿದೆ, ಆದರೆ ಮುಂಚಿನಷ್ಟಿಲ್ಲ, ಪ್ರಮಾಣ ಕಡಿಮೆ ಆಗಿದೆ. ಏನು ಈ ಧೈರ್ಯದ ಕಾರಣ? ನೀವು ನಗ್ನಗ್ತಾ ಇದ್ದರೆ ತುಂಬ ಮುದ್ದಾಗಿ ಕಾಣ್ತೀರಾ ದೊಡ್ಡಮ್ಮ. ಎಲ್ಲಿ ಕಣ್ಣಲ್ಲಿ ಭಯ ತುಂಬಿಕೊಂಡು ಮುಖದಲ್ಲಿ ನಗು ಬರ್ಸ್ಕೊಳ್ಳಿ ನೋಡೋಣ ಅಂತಾಳೆ ದೇವಿ. ಕಣ್ಣಲ್ಲಿ ಭಯ ತುಂಬಿಕೊಂಡು ಮುಖದಲ್ಲಿ ನಗು ಹೇಗೆ ಬರುತ್ತೆ ದೇವಿ ಅಂತಾರೆ ಪದ್ಮಜ. ಹೀಗೆ ಅಂತ ಮಾಡಿ ತೋರಿಸ್ತಾಳೆ ದೇವಿ. ಹೀಗೆ ರಚನಾ ನನ್ನ ಹತ್ರ ನೃತ್ಯ ಮಾಡಿಸಿ ಎಲ್ಲರ ಹತ್ರ ಸಿಕ್ಕಾಕ್ಸಿದ್ದು. ಹೀಗೆ ಕಣ್ಣಲ್ಲಿ ಬಚ್ಚಿಟ್ಕೊಂಡು ಮುಖದಲ್ಲಿ ನಗು ಬರ್ಸೋಕ್ಕೆ ತುಂಬ ಶ್ರಮಪಟ್ಟೆ. ಏನು, ಯಾಕೆ ನಿಮ್ಮ ಮುಖದಲ್ಲಿ ಕಾಂತಿ ಕಾಣಿಸ್ತಿದೆ? ನಾನು ಸಿಕ್ಕಾಕೊಂಡೆ ಅನ್ನೋ ಖುಷಿನಾ ಅಂತಾಳೆ ದೇವಿ. ಇಲ್ಲ ಅಂತಾರೆ ಪದ್ಮಜ. ಒಳಗೊಳಗೆ ಸಂತೋಷ ಉಕ್ಕಿ ಹರಿತಿದ್ರು. ಯಾಕೆ ದೊಡ್ಡಮ್ಮ ಒಳಗೊಳಗೆ ಭಯ ಪಟ್ಕೊಳ್ಳೋ ಹಾಗೆ ನಾಟಕ ಮಾಡ್ತಿದ್ದೀರಾ? ನೀವು ಸಂತೋಷ ಪಡ್ಕೋತಿದ್ಯಾ? ನಿನ್ನ ಒಳಗಿರೋ ಆತ್ಮ ಖುಷಿಯಿಂದ ಕುಣಿತಾ ಇರೋದು ನನಗೆ ಕಾಣ್ತಿದೆ ಅಂತಾಳೆ. ಇಲ್ಲ ಅಂತಾರೆ ಪದ್ಮಜ. ನಿಜಕ್ಕೂ ಇಲ್ವಾ? ಆ ರಚನಾ ಇವತ್ತು ನನಗೆ ಮಾಡಿರೋ ಅವಮಾನಕ್ಕೆ ನನ್ನ ಮನಸ್ಸೆಲ್ಲ ಇವತ್ತು ಕುದ್ದು ಹೋಗ್ತಿದೆ. ಆಗ್ತಾ ಇಲ್ಲದ ಹೇಳಿ ದೊಡ್ಡಮ್ಮ, ನಾನೇನು ಮಾಡಿದರೆ ನನಗೆ ಸಮಾಧಾನ ಸಿಗುತ್ತೆ ಅಂತ ಅಳ್ತಾಳೆ ದೇವಿ. ನನಗೇನು ಗೊತ್ತು ದೇವಿ ಅಂತಾರೆ ಪದ್ಮಜ. ಹೇಳ, ಹೆವಿ ಡೋಸ್ ಮಾತ್ರೆನ ನಿಮಗೆ ನುಂಗಿಸಿದರೆ ನಿಮ್ಮ ದೇಹ ಉರಿಯೋಕ್ಕೆ ಶುರುವಾಗುತ್ತಲ್ಲ, ಅದಕ್ಕೆ ನೀವು ಒದ್ದಾಡ್ತಿರಲ್ಲ. ಬಹುಶಃ ಅದನ್ನು ನೋಡಿದರೆ ನನ್ನ ಮನಸ್ಸು ಸ್ವಲ್ಪ ಶಾಂತ ಆಗ್ಬೋದು. ರಚನಾ ಅತ್ತೆನ ಟಾರ್ಚರ್ ಮಾಡಿದೆ ಅಂತ ಇರಿ ಅಂತ ದೇವಿ ಹೋಗ್ತಾಳೆ. ದೇವಿ, ಆ ಮಾತ್ರೆ ಬೇಡ ನನಗೆ ದಮ್ಮಯ್ಯ ಅಂತಾರೆ ಪದ್ಮಜ. ದೇವಿ ನೀರು ಮತ್ತು ಮಾತ್ರೆನ ತರ್ತಾಳೆ. ಬೇಡ, ನನಗೆ ಆ ಮಾತ್ರೆ ಬೇಡ ದೇವಿ ಅಂತಾರೆ ಪದ್ಮಜ. ಹಠ ಮಾಡಬಾರ್ದು ಅಂತ ಅವ್ರ ಬಾಯಿಗೆ ಮಾತ್ರೆನ ತುಂಬಿ ನೀರನ್ನು ಹಾಕ್ತಾಳೆ ದೇವಿ. ಅಮ್ಮ ಉರಿ, ನನ್ನ ಗಂಟ್ಲೆಲ್ಲ ಉರಿತಿದೆ, ನನ್ನ ಮೈಯೆಲ್ಲ ಉರಿತಿದೆ ಅಂತ ಆಳ್ತಾರೆ ಪದ್ಮಜ. ದೇವಿ ನಗ್ತಾಳೆ. ಈಚೆ ನಿಧಿ, ಅಕ್ಕ ಮೆಡಿಸಿನ್ ವಿಷಯನ ಜೀವಗೆ ಹೇಳೋಕೆ ಹೋಗಬೇಡ, ಸುಮ್ಮನೆ ಮನೇಲಿ ಇಶ್ಯೂಸ್ ಆಗ್ಬೋದು ಅಂತಾಳೆ. ಆ ಮೆಡಿಸಿನ್ನ ಯಾರಿಗೆ ಕೊಡ್ತಿದ್ದಾರೆ ಅಂತ ತಿಳ್ಕೊಳ್ಳೋವರೆಗೂ ಯಾರಿಗೂ ಹೇಳಲ್ಲ ನಿಧಿ. ಅವ್ರ ಪರಿಣಾಮ ಎಷ್ಟು ಭಯಂಕರ ಆಗಿರುತ್ತೆ ಅಂತ ನನಗೆ ಗೊತ್ತು ಅಂತಾಳೆ ರಚನಾ. ಆಗ ನಿಧಿಗೆ ಕಾಲ್ ಬರುತ್ತೆ. ಅಕ್ಕ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ ಅಂತಾಳೆ ನಿಧಿ. ಸರಿ ಅಂತಾಳೆ ರಚನಾ. ನಿಧಿ ಬರುವಾಗ ಎದುರುಗಡೆಯಿಂದ ಕಪಿಲ್ ಬಂದು ಡಿಕ್ಕಿ ಹೊಡೆಯೋಕ್ಕೆ ಶುರು ಆಗ್ತಾನೆ. ಆಗ ನಿಧಿ, ಪಕ್ಕಕ್ಕೆ ಹೋಗೋ ಕಪಿ ಅಂತಾಳೆ. ನೀನು ಸೈಡಿಗೆ ಹೋಗಿ ಗಿಣಿ ಅಂತಾನೆ ಕಪಿಲ್. ಒಳ್ಳೆ ಹಿಂಸೆ ಕಣೋ ನಿಂದು ಅಂತಾಳೆ ನಿಧಿ. ಹಿಂಸೆ ನಂದಲ್ಲ ನಿಂದು ಅಂತಾನೆ ಕಪಿಲ್. ಸೈಡ್ಗೆ ಹೋಗೋ ಅಂತ ಅವನ್ನ ತಳ್ಳಿ ಹೋಗ್ತಾಳೆ ನಿಧಿ. ಏಯ್ ಗಿಣಿ, ಗಂಡಸ್ರ ಮೈ ಮೇಲೆ ಮುಟ್ಟೋಕ್ಕೆ ನಾಚಿಕೆ ಆಗಲ್ವಾ ನಿನಗೆ ಅಂತಾನೆ ಕಪಿಲ್. ಅಫ್ಕೋರ್ಸ್ ಗಂಡಸ್ರನ್ನ ಮುಟ್ಟಿದರೆ ನಾಚಿಕೆ ಆಗುತ್ತೆ, ನೀನು ಕಪ್ಪಿ ಅಲ್ವಾ, ಏನೂ ಅನ್ಸಲ್ಲ, ಏಯ್ ಅಂತ ಇಬ್ಬರು ಕೈ ಬೆರಳನ್ನು ತೋರಿಸ್ತಾರೆ. ಆಗ ರಚನಾ ಬಂದು, ನಿಧಿ ನೀನಿನ್ನೂ ಹೊರಡಿಲ್ವಾ ಅಂತಾಳೆ. ಹೊರಟಿದ್ದೆ ಅಕ್ಕ, ಅಷ್ಟರಲ್ಲಿ ಕರಿಬೇಕು ಅಡ್ಡ ಬಂತು. ಶಕುನ ಏನು ಸರಿ ಇಲ್ಲ ಅಂತ 1-2 ನಿಮಿಷ ಬಿಟ್ಟು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೆ ಅಂತಾಳೆ ನಿಧಿ. ನೀನು ಹೇಗೆ ಬಂದೆ? ಸ್ಕೂಟಿಲ್ಲ ಕಾರಲ್ಲ ಅಂತಾಳೆ ರಚನಾ. ಮಳೆ ಬರ್ತಾ ಇತ್ತು ಅಂತ ಆಟೋದಲ್ಲಿ ಬಂದೆ ಅಕ್ಕ ಅಂತಾಳೆ ನಿಧಿ. ಕತ್ಲಾಗಿ ಹೋಗಿದೆ, ಒಬ್ಬಳೇ ಹೇಗೆ ಹೋಗ್ತೀಯಾ? ಕಪಿಲ್ ನಿಧಿನ ಮನೆಗೆ ಡ್ರಾಪ್ ಮಾಡಿ ಬರ್ತೀಯಾ ಅಂತಾಳೆ ರಚನಾ. ಇವನ ಜೊತೆನಾ? ಬೇಡ ನಾನು ಹೋಗಲ್ಲ ಅಂತಾಳೆ ನಿಧಿ. ನಿನ್ನ ಕರ್ಕೊಂಡು ಹೋಗೋಕ್ಕೆ ನನಗೇನು ಹರಕೆನಾ? ಆಟೋದಲ್ಲೇ ಹೋಗೋಕೆ ಹೇಳಿ ಇವಳಿಗೆ ಅಂತಾನೆ ಕಪಿಲ್. ಏಯ್ ಹೋಗ್ತೇನೆ ಬಿಡೋ ಅಂತಾಳೆ ನಿಧಿ. ನೀನು ಸುಮ್ಮನೆ ಇರು ನಿಧಿ, ರಾತ್ರಿ ಹೊತ್ತು ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡೋದು ಸೇಫ್ ಅಲ್ಲ, ಪ್ಲೀಸ್ ಅವಳನ್ನು ಡ್ರಾಪ್ ಮಾಡು ಅಂತಾಳೆ ರಚನಾ. ಏನೋ ರಿಕ್ವೆಸ್ಟ್ ಮಾಡ್ತಿದ್ದೀರಾ, ಸರಿ ಡ್ರಾಪ್ ಮಾಡ್ತೀನಿ ನಡಿ ಅಂತಾನೆ ಕಪಿಲ್. ಅಕ್ಕ ನೀನು ಹೇಳ್ತಿದ್ದೀನಿ ಅಂತ ಇವನ ಜೊತೆ ಹೋಗ್ತಿದ್ದೀನಿ ಅಕ್ಕ, ಬಾಯ್ ಅಂತ ನಿಧಿ ಹೋಗ್ತಾಳೆ. ಈಚೆ ಈಶ್ವರ್ಚಂದ್ರ ಮತ್ತು ಭಾಮಿನಿ TV ನೋಡುವಾಗ ಭಾಮಿನಿ ಭಯ ಪಡ್ತಾರೆ. ಆಗ ಈಶ್ವರ್ಚಂದ್ರ, ಭಾಮಿನಿ ದೆವ್ವ ಅಂದರೆ ಭಯ ನಿನಗೆ, ಆದರೆ ದೈವ ಸಿನಿಮಾ ಅಂದರೆ ಮೊದಲು ಬಂದು ಕೂತ್ಕೋತೀಯ ಅಂತಾರೆ. ಹಾಂ, ಈ ದೈವ ಸಿನಿಮಾ ಅಂದರೆ ಒಂಥರ ಮಜಾರಿ ಅಂತಾರೆ ಭಾಮಿನಿ. ಅನುಭವಿಸು ಈ ಮಜಾನ ಅಂತಾರೆ ಈಶ್ವರ್ಚಂದ್ರ. ಈಚೆ ದೇವಿ ಪದ್ಮಜ ರೂಮಿಂದ ಹೊರಗಡೆ ಬರುವಾಗ ಗೊಂಬೆ ದೇವಿ ಅಂತ ಕರೆಯುತ್ತೆ. ಎಲ್ಲಿದೆ ಅಂತ ನೋಡುವಾಗ ಗೊಂಬೆ ಎದುರುಗಡೆ
ಬರುತ್ತೆ. ಭಯದಿಂದ ದೇವಿ ಓಡಿ ಬಂದು ಹಾಲ್ನಲ್ಲಿ ಭಾಮಿನಿ ಪಕ್ಕ ಕೂತ್ಕೋತಾಳೆ. ಆಗ ಭಾಮಿನಿ ಟಿ.ವಿ ನೋಡ್ತಾ ಅಮ್ಮ ಅಂತ ಕಿರ್ಚ್ತಾರೆ. ಆಗ ದೇವಿನೂ ಕಿರ್ಚಿ ಕೆಳಗೆ ಬೀಳ್ತಾಳೆ. ನಂತರ ಎದ್ದು ಕೂತ್ಕೋತಾಳೆ. ಭಾಮಿನಿ, ನಿನ್ನ ಕಿರ್ಚಾಟಕ್ಕೆ ಮಗು ಸೋಫಾ ಮೇಲಿಂದ ಹಾರಿ ಬಿತ್ತು ನೋಡು ಅಂತಾರೆ ಈಶ್ವರ್ಚಂದ್ರ. ಸಾರಿ ದೇವಿ, ಸಡನ್ನಾಗಿ ದೆವ್ವ ಬಂದ್ಬಿಡ್ತು, ಭಯ ಆಗೋಯ್ತು ಅಂತಾರೆ ಭಾಮಿನಿ. ಅದನ್ನು ಆಫ್ ಮಾಡಿ ಚಿಕ್ಕಮ್ಮ ಅಂತ ದೇವಿ ಟಿ.ವಿನ ಆಫ್ ಮಾಡ್ತಾಳೆ. ಅಬ್ಬಾ, ಇವಾಗ ನೆಮ್ಮದಿ ಆಯಿತು ನನಗೆ. ನ್ಯೂಸ್ ನೋಡಬೇಕಾಗಿತ್ತು, ಇವಳು ಬಿಡ್ತಾನೇ ಇಲ್ಲ ದೇವಿ. ನಮ್ಮ ಮೇಲೆ ನಿನಗೇನಾದರೂ ಕೋಪ ಇಲ್ಲ ತಾನೆ ಅಂತಾರೆ ಈಶ್ವರ್ಚಂದ್ರ. ಯಾಕೆ ಚಿಕ್ಕಪ್ಪ ಅಂತಾಳೆ ದೇವಿ. ನಿನ್ನೆ ನಾವು ಶಿಕ್ಷೆ ಕೊಟ್ಟಿದ್ವಲ್ಲ ಅದಕ್ಕೆ ಅಂತಾರೆ ಈಶ್ವರ್ಚಂದ್ರ. ಚಿಕ್ಕಪ್ಪ, ನಾನು ಕೊಟ್ಟ ದೇಣಿಗೆ, ಮಾಡಿದ ನೃತ್ಯ ಸೇವೆ ಇದೆಲ್ಲ ಒಳ್ಳೆ ಉದ್ದೇಶಕ್ಕೆ. ಆದರೂ ನಿಮ್ಮೆಲ್ಲರ ಹತ್ರ ಹೇಳ್ದೇನೆ ಮಾಡಿದ್ದು ತಪ್ಪಲ್ವಾ? ಮನೆ ನಿಯಮದ ಪ್ರಕಾರ ನಾನು ಶಿಕ್ಷೆ ಅನುಭವಿಸ್ಬೇಕಾದವಳೆ. ನಾನು ಕೆಲಸಕ್ಕೆ ಹೋಗ್ತೀನಿ ನಾಳೆ ಅಂತಾಳೆ ದೇವಿ. ಗುಡ್ ನೈಟ್ ಅಂತ ಈಶ್ವರ್ಚಂದ್ರ ಹೋಗ್ತಾರೆ. ಟಿ.ವಿ ಆನ್ ಮಾಡಮ್ಮ ದೇವಿ. ಬಹಳ ಒಳ್ಳೆ ಸಿನಿಮಾ, ಹೀರೋಯಿನ್ ಬಹಳ ಒಳ್ಳೆಯವಳು, ಮನೆಯವರೆಲ್ಲ ಒಂದಾಗಿರಬೇಕು ಅಂತ ತುಂಬ ಕಷ್ಟಪಡ್ತಾಳೆ. ಆದರೆ ಅವಳು ನಾದಿನಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ಅಂತಾರೆ ಭಾಮಿನಿ. ಯಾಕೆ ಅಂತಾಳೆ ದೇವಿ. ಮನೆಯವರಿಂದ ಏನೋ ಅನ್ಯಾಯ ಆಗಿದೆ ತನಗೆ ಅಂತ ಅವಳು ದ್ವೇಷ ಬಳಸ್ಕೊಂಡು ಬಿಟ್ಟಿದ್ದಾಳೆ. ಅದು ಹೀರೋಯಿನ್ಗೆ ಗೊತ್ತಾಗ್ಬಿಡುತ್ತೆ. ಅವಳು ಪ್ರಶ್ನೆ ಮಾಡ್ತಾಳೆ, ಅಯ್ಯೋ ನನ್ನ ಭಾಗವತ, ಇವಳಿಂದ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಆ ನಾದಿನಿ ಆ ಹೀರೋಯಿನ್ನ ಸಾಯಿಸ್ಬಿಡ್ತಾಳೆ ಅಂತಾರೆ ಭಾಮಿನಿ. ಆಗ ದೇವಿಗೆ ಮಾಧುರಿ ನೆನಪಾಗುತ್ತೆ. ಸತ್ತ ತಕ್ಷಣ ಆ ಹೀರೋಯಿನ್ ದೇವ ಆಗಿ ಬರ್ತಾಳೆ. ಅವಳು ನಾದಿನಿ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಬರ್ತಾಳೆ. ಆತ್ಮಗಳು ಯಾರನ್ನು ಬೇಕಿದ್ರೂ ಕ್ಷಮಿಸಿಬಿಡುತ್ತೆ, ಆದರೆ ತನ್ನ ಸಾಯಿಸಿದವರನ್ನು ಸುಮ್ಮನೆ ಬಿಡೋದಿಲ್ಲ, ನರಳಿಸಿ ಸಾಯಿಸಿಬಿಡುತ್ತೆ ಅಂತಾರೆ ಭಾಮಿನಿ. ಬೇಡ ಚಿಕ್ಕಮ್ಮ, ಕೇಳಿದರೆ ಭಯ ಆಗುತ್ತೆ. ಈ ಸಿನಿಮಾನ ಏನೂ ಬೇಡ, ನೀವು ಹೋಗಿ ರೆಸ್ಟ್ ಮಾಡಿ ಹೋಗಿ ಅಂತಾಳೆ ದೇವಿ. ಗುಡ್ ನೈಟ್ ಅಂತ ಭಾಮಿನಿ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.